ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಬನಾನಾ ಕೇಕ್ ಮಾಡೋದನ್ನು ತೋರಿಸ್ತೀನಿ. ಮೊದಲು 2 ಕಪ್ಪು ಓಟ್ಸ್ ಹಾಕ್ಕೋಬೇಕು. ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಬೇಕು. ಇದನ್ನು ಎಲ್ಲ ನೋಡಿ 2 ಕಪ್ ಹಾಕಿದ್ದೀನಿ. 2 ಕಪ್ ಹಾಕಿದೆ ಓಟ್ಸು. ಆ ಕಪ್ಪಿಂದ ಅಳತೆ ತಗೋಬೇಕು. ಆ ಕಪ್ಪಿಂದ 2 ಕಪ್ ಹಾಕಿದರೆ ಸಾಕು ಓಟ್ಸು. ಇದನ್ನು ಈಗ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನೋಡಿ, ಇದಕ್ಕೆ ಒಂದು 15-20 ಬಾದಾಮು ತಗೋಬೇಕು. ಬಾದಾಮು ಹಾಕಬೇಕು. ಇದರಲ್ಲಿ ಬಾದಾಮಿ ಹಾಕಬೇಕು. ನೋಡಿ, ಹಾಕಿ ಈಗ ಮಿಕ್ಸಿ ಮಾಡಬೇಕು. ನೋಡಿ, ಮಿಕ್ಸಿ ಮಾಡ್ತಾ ಇದೆ. ಈ ಕಡೆ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ, 1 ಗ್ಲಾಸ್ ನೀರು ಹಾಕಿ, ಖರ್ಜೂರ ಒಂದು 20-25 ಖರ್ಜೂರ ತೊಗೊಂಡು ಕುದಿಯೋಕ್ಕೆ ಇಡಬೇಕು. ಇದನ್ನು ನಂತರ ಮಿಕ್ಸಿ ಮಾಡ್ಕೋಬೇಕಿದು. ಅದುವರೆಗೂ ಇದನ್ನು ಮಿಕ್ಸಿ ಮಾಡೋಣ. ಓಡಿಸೋದು ಎಲ್ಲ ಇರುತ್ತಲ್ಲ, ಅದು ಮಿಕ್ಸಿ ಮಾಡ್ತಾಯಿದ್ದೀವಿ. ನೋಡಿ ಹೇಗಾಗಿದೆ ಎಲ್ಲ ಪುಡಿಯಾಗಿ. ಈಗ ಅದಕ್ಕೆ 2 ಬನಾನಾ ಹಾಕ್ಕೊತೀವಿ. ನೋಡಿ, 2 ಬನಾನಾ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ತಾಯಿದ್ದೀವಿ. ನೋಡಿ, ಮಿಕ್ಸಿ ಮಾಡಿದರೆ ಹೀಗಾಗುತ್ತೆ. ನಂತರ 2 ಮೊಟ್ಟೆ ಒಡೆದು ಹಾಕ್ಕೋಬೇಕು. 2 ಮೊಟ್ಟೆ ಹಾಕ್ಕೋಬೇಕು. ಎಗ್ 2 ಹಾಕಿದರೆ ಸಾಕು. ಎಗ್ ಹಾಕಿದರೆ ಟೇಸ್ಟ್ ಕೊಡುತ್ತೆ ಕೇಕಿಗೆ, ಬನಾನಾ ಕೇಕಿಗೆ. ಎಗ್ ಬೇಡ ಅಂದ್ರೇನು ಸ್ಕಿಪ್ ಮಾಡ್ಕೋಬೋದು, ಎಗ್ ಬೇಡ ಅಂದವರು. ನೋಡಿ ಈಗ ಹೇಗಾಗಿದೆ ನೋಡಿ, ಎಲ್ಲ ಕಲಸಿದ್ರೆ ಇದಕ್ಕೆ 1 ಸ್ಪೂನು ಕೋಕೋ ಪೌಡರ್ ಅಂತ ಸಿಗುತ್ತೆ ರೆಡಿಮೇಡು. ಅದನ್ನೇ ಹಾಕಬೇಕು. ನೋಡಿ, ಇದು ನೋಡಿ ಎಲ್ಲ ಸೇರಿಸಿ ಮಿಕ್ಸಿ ಮಾಡ್ತಾಯಿದ್ದೀವಿ. ನಂತರ ಒಂದು 50 ಗ್ರಾಮು ಬಟರ್ ಹಾಕಬೇಕು. ಇದೆಲ್ಲ ಸೇರಿಸಿ ಈಗ ಮಿಕ್ಸಿ ಮಾಡಬೇಕು. ನೋಡಿ, ಎಲ್ಲ ಸಣ್ಣಗಾಗುತ್ತೆ. ಈಗ ಈ ಮಿಕ್ಸಿ ಮಾಡಿದ ನಂತರ ಹೀಗಾಗುತ್ತೆ ನೋಡಿ. ಈಗ ಒಂದು ಅರ್ಧ ಕಪ್ ಹಾಲು ತೊಗೋಬೇಕು. ಈ ಕಪ್ಪಿಂದ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿನೇ ಅಂದರೂ ನಡೆಯುತ್ತೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಅದನ್ನು ಇದಕ್ಕೆ ಹಾಕಿ ಮಿಕ್ಸಿ ಮಾಡಬೇಕು. ಮತ್ತೆ ಇನ್ನೊಂದ್ಸಲ ಗ್ಲಾಸಲ್ಲಿ ಹಾಕಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ. ನೋಡಿ, ಬರೀ ಹಸಿ ಹಾಲು ಹಾಕ್ಕೋಬೇಕು. ಇದಕ್ಕೇನು ಕಾಯ್ದಿದ್ದ ಹಾಲು ಬೇಡ. ಹಾಲೇನು ಕಾಯಿಸ್ಬಾರ್ದು, ಹಾಗೆ ಹಾಕಬೇಕು. ನೋಡಿ, ಈಗ ಮಿಕ್ಸಿ ಮಾಡ್ತಾಯಿದೆ. ನೋಡಿ, ಎಲ್ಲ ಮಿಕ್ಸಿ ಮಾಡಿದ್ಮೇಲೆ ಹೀಗಾಯಿತು. ಸುಮ್ಮನೆ ಚಿಟಿಕೆ ಸಾಲ್ಟ್ ಹಾಕ್ಕೋಬೇಕು. ಸುಮ್ಮನೆ ರುಚಿಗಿಂತ ಒಂದು ಚೂರು ಹಾಕ್ತೀವಿ. ನೋಡಿ, ಎಲ್ಲ ರೆಡಿಯಾಗಿದೆ. ಇದು ನೋಡಿ ರೆಡಿಯಾಗಿದೆ. ಈಗ ಈ ಬಾಯ್ಲ್ ಆಗಿದೆ. ಇವು ಎಲ್ಲ ಖರ್ಜೂರ ಅಂದರೆ ಬೇಗನೆ ಸಿಪ್ಪೆ ಸುಲಿಯಕ್ಕೆ ಬರುತ್ತಂತ ಈ ಥರ ಮಾಡಿದ್ದು. ಇದನ್ನು ತೆಗೆದು ಸಿಪ್ಪೆ ಸುಲಿದು ಮತ್ತೆ ಇದನ್ನು ಹಾಕಿ ಮಿಕ್ಸಿ ಮಾಡಬೇಕು. ನಿಂಬೆಹಣ್ಣು ಇಟ್ಕೊಂಡಿರಬೇಕು. ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಬೇಕು. ನೋಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಎಲ್ಲ ಸೇರಿಸಿ ಮಿಕ್ಸಿ ಮಾಡಬೇಕು. ಟೋಟಲ್ 2 ಕಪ್ಪು ಹಾಲು ಬೇಕಾಗುತ್ತೆ ಎಲ್ಲ ಸೇರಿ. ನೋಡಿ, ಮತ್ತೆ ನಿಂಬೆಹಣ್ಣು ಹಾಲು ಮತ್ತೆ ಚೆನ್ನಾಗಿದ್ವಲ್ಲ. ಈಗ ನೋಡಿ, ಮಿಕ್ಸಿ ಮಾಡ್ತಾಯಿದ್ವಿ. ಮಿಕ್ಸಿ ಮಾಡಿದ್ರೆ ನೋಡಿ, ಇದು ಕೂಡ ಹಾಕಬೇಕು.
ಇದು ಸಿಮ್ಮಲ್ಲಿ ಕುದಿಸಿರೋದ್ರಿಂದ ಚೆನ್ನಾಗಿ ಆಗಿತ್ತು ಖರ್ಜೂರ. ಎಲ್ಲ ಸಿಪ್ಪೆ ಸುಲಿಬೇಕು ಈಗ. ನೋಡಿ ತೆಗಿತಾ ಇದ್ದೀವಿ. ಹಾಕಿ ಮಿಕ್ಸಿ ಮಾಡಬೇಕು. ನೋಡಿ ಎಲ್ಲ ತೆಗಿತಾ ಇದ್ದೀವಿ. ಈಗ ಸಿಪ್ಪೆ ತೆಕ್ಕೋಬೇಕು. ಇವೆಲ್ಲ ಒಣ ಖರ್ಜೂರ ಬೇರ್ಪಡಿಸ್ಬೇಕು ಸಿಪ್ಪೆಯಿಂದ, ಖರ್ಜೂರದಿಂದ. ಎಲ್ಲ ಸಿಪ್ಪೆ ತೆಗೆದ್ಮೇಲೆ, ಖರ್ಜೂರದ ಬೀಜ ತೆಗೆದ್ಮೇಲೆ ಆಮೇಲೆ ಹಾಕಿ ಮಿಕ್ಸಿ ಮಾಡಬೇಕು. ನೋಡಿ ಇದನ್ನೆಲ್ಲ ಹಾಕಿ ಈಗ ಮಿಕ್ಸಿ ಮಾಡಿದ್ದೀವಿ. ಓವನ್ ಟ್ರೇ ಇರುತ್ತಲ್ಲ, ಆ ಟ್ರೇಗೆ ಆಯಿಲ್ ಹಚ್ಚಬೇಕು ಸ್ವಲ್ಪ. ಪೇಪರ್ ಕೂಡ ರೆಡಿಮೇಡೇ ಸಿಗುತ್ತೆ, ರೆಡಿ. ನೋಡಿ ಈಗ ಎಲ್ಲ ಮಿಕ್ಸಿ ಮಾಡ್ಕೊಂಡಿತ್ತಲ್ಲ ಅದನ್ನೆಲ್ಲ ಕೇಕ್ ಥರ ಈಗ ಹರಡಬೇಕು ಟ್ರೇ ಮೇಲೆ. ಪೇಪರ್ಗೆ ಎಣ್ಣೆ ಹಚ್ಕೊಂಡಿರ್ತೀವಲ್ಲ ಅದ್ರ ಮೇಲೆ. ಆ ಪೇಪರೇ ರೆಡಿ ಸಿಗುತ್ತೆ ಅದು, ಟ್ರೇ ಓವನ್. ನೋಡಿ ಈಗ ಒಂದು 10 ಮಿನಿಟ್ಸ್ ಟೈಮ್ ಸೆಟ್ ಮಾಡಬೇಕು. ಆಮೇಲೆ ಕೇಕ್ ರೆಡಿಯಾಗಿರುತ್ತೆ. ನಾವು 10 ಮಿನಿಟ್ಸ್ ಆಗಿಲ್ಲ ಅಂತ ಇನ್ನೊಂದು 5 ಮಿನಿಟ್ಸ್ ಹೆಚ್ಚಿಗೆ ಇಟ್ಟಿದ್ವಿ. ನೋಡಿ ಈಗ ಕೇಕನ್ನು ತೆಗೆದ್ವಿ ಓವನ್ನಿಂದ. ಈಗ ರೆಡಿಯಾಗಿದೆ. ಈಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ನಾವು ಯಾವ ಆಕಾರದಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಡೈಮಂಡ್ ಆದರೂ ಕಟ್ ಮಾಡ್ಕೋಬೋದು, ಸ್ಕ್ವೇರ್ ಆದರೂ ಕಟ್ ಮಾಡ್ಕೋಬೋದು. ನೋಡಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಮಾಡಿ ನೋಡಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.